ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಆಗಮನ ಕಾಲದ 2ನೆಯ ವಾರ, ಡಿಸೆಂಬರ್ 13, 2024 ಶುಕ್ರವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 11ನೇ ಅಧ್ಯಾಯ 16ರಿಂದ 19ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಜನಸಮೂಹವನ್ನು ಉದ್ದೇಶಿಸಿ ಹೀಗೆಂದರು: ಈ ಪೀಳಿಗೆಯನ್ನು ನಾನು ಯಾರಿಗೆ ಹೋಲಿಸಲಿ? ನಾವು ಕೊಳಲನ್ನೂದಲು ನೀವು ಕುಣಿದಾಡಲಿಲ್ಲ, ನಾವು ಶೋಕ ಗೀತೆಗಳ ಹಾಡಲು ನೀವು ಕಣ್ಣೀರಿಡಲಿಲ್ಲ ಎಂದು ಪೇಟೆ ಬೀದಿಯಲ್ಲಿ ಕುಳಿತು ಒಬ್ಬರಿಗೊಬ್ಬರು ಕೂಗಾಡುವ ಮಕ್ಕಳನ್ನು ಇವರು ಹೋಲುತ್ತಾರೆ. ಏಕೆಂದರೆ ಯೋವಾನನು ಬಂದನು, ಅವನು ಅನ್ನ ಪಾನೀಯವನ್ನು ಸೇವಿಸಲಿಲ್ಲ, ಅದಕ್ಕೆ ಇವನಿಗೆ ದೆವ್ವ ಹಿಡಿದಿದೆ ಎಂದರು. ನರಪುತ್ರನು ಬಂದನು, ಅನ್ನ ಪಾನೀಯಗಳನ್ನು ಸೇವಿಸಿದನು, ಇವನೊಬ್ಬ ಹೊಟ್ಟೆಬಾಕ, ಕುಡುಕ, ಸುಂಕದವರ ಹಾಗೂ ಪಾಪಿಷ್ಟರ ಗೆಳೆಯ ಎನ್ನುತ್ತಾರೆ. ಆದರೆ ದೈವಜ್ಞಾನವೇ ನಿಜವಾದ ಜ್ಞಾನವೆಂದು ಅದರ ಕಾರ್ಯಗಳಿಂದಲೇ ಸಮರ್ಥಿಸಲಾಗುತ್ತದೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ದೈವಜ್ಞಾನವೇ ನಿಜವಾದ ಜ್ಞಾನವೆಂದು ಅರಿತು ಅದರಂತೆ ಮುನ್ನಡೆಯೋಣ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಆಶಾವಾದಿ ಗುಲಾಬಿಯನ್ನು ಕಂಡರೆ ನಿರಾಶವಾದಿ ಮುಳ್ಳನ್ನು ನೋಡುತ್ತಾನೆ ಎಂಬ ಫ್ರೆಂಚ್ ಹೇಳಿಕೆಯಂತೆ ನಾವು ನಮ್ಮ ಜೀವನದಲ್ಲಿ ಎಷ್ಟೊಂದು ಬಾರಿ ಉತ್ತಮವಾಗಿರುವುದನ್ನು ಕಾಣುವ ಬದಲು ಕೇವಲ ನ್ಯೂನತೆಗಳನ್ನು ಗಮನಿಸಿ ಅದರ ಬಗ್ಗೆ ಗೊಣಗಾಡುತ್ತೇವೆ. ಇಂದು ತಂದೆ ದೇವರು ನಮಗೆ ಉತ್ತಮವಾದ ಯೋಚನೆ ಹಾಗೂ ಸತ್ಯತೆಯ ಹಾದಿಯಲ್ಲಿ ನಡೆಯಲು ಕರೆ ನೀಡುತ್ತಿದ್ದಾರೆ. ನಾವು ಉನ್ನತ ಮಟ್ಟಕ್ಕೆ ಏರಲು ಯಾರಾದರೂ ಒಂದು ನಿರ್ದಿಷ್ಟ ಕಾರ್ಯವನ್ನು ಹೇಳಿದರೆ ಅದನ್ನು ನಾವು ಬಲು ಬೇಗನೆ ನೆರವೇರಿಸಲು ಮುಂದಾಗುತ್ತೇವೆ. ಹಾಗಾದರೆ ತಂದೆ ದೇವರು ನಮ್ಮ ಜೀವೋದ್ಧಾರಕರಾಗಿದ್ದಾರೆ. ನಾವು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಹೊಂದಬೇಕಾದರೆ ದೇವರ ಆಜ್ಞೆಗಳನ್ನು ಪಾಲಿಸಬೇಕೆಂದು ತಿಳಿಸುತ್ತಿದ್ದಾರೆ. ಅವರ ಚಿತ್ತದಂತೆ ಅವರ ಆಜ್ಞೆಗೆ ಅನುಸಾರವಾಗಿ ನಡೆದರೆ ನಮಗೆ ಜೀವೋದ್ಧಾರ ದೊರಕುವುದು. ನಾವು ಸಾಗುತ್ತಿರುವ ಅಡ್ಡದಾರಿಯನ್ನು ಬಿಟ್ಟು ಪ್ರಾಪಂಚಿಕ ಜ್ಞಾನಕ್ಕಾಗಿ ತವಕ ಪಡದೆ ಇಂದಿನ ಶುಭ ಸಂದೇಶದಲ್ಲಿ ಆಲಿಸಿದಂತೆ ದೈವಜ್ಞಾನವೇ ನಿಜವಾದ ಜ್ಞಾನವೆಂದು ಅರಿತು ಅದರಂತೆ ಮುನ್ನಡೆಯೋಣವೇ? ಸಂತರ ಸ್ಮರಣೆ. ಇಂದು ನಾವು ಸಂತ ಲೂಸಿರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಸುಮಾರು ಕ್ರಿಸ್ತಶಕ 304. ಸಂತ ಲೂಸಿರವರು ಇಟಲಿಯ ಸಿರಾಕೂಸ್ ಎಂಬ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಇಂಗ್ಲಿಷ್ನಲ್ಲಿ ಲೂಸಿ ಎಂದರೆ ಬೆಳಕು ಎಂದರ್ಥ. ಇವರು ತಮ್ಮ ಕನ್ಯತ್ವವನ್ನು ದೇವರಿಗೆ ಸಮರ್ಪಿಸುವ ಸಲುವಾಗಿ ಪಾಸ್ಕಸೂಸ್ ಎಂಬುವನನ್ನು ತಿರಸ್ಕರಿಸಿದಾಗ ಕ್ರೈಸ್ತಳೆಂದು ಇವರ ವಿರುದ್ಧ ದೂರನ್ನು ದಾಖಲಿಸಲಾಯಿತು. ಇವರನ್ನು ವೇಶ್ಯವಾಟಿಕೆಗೆ ತಳ್ಳಲು ಪ್ರಯತ್ನಿಸಿ ವಿಫಲವಾದಾಗ ಇವರನ್ನು ಉರಿಯುವ ಬೆಂಕಿಗೆ ಹಾಕಲಾಯಿತು. ಸಂತ ಲೂಸಿರವರೇ ನಮಗಾಗಿ ಪ್ರಾರ್ಥಿಸಿರಿ. ಇದು ದನಿ ಮಾಧ್ಯಮವನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.